ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ವಿಡಿಯೋ ಒಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು ಅರ್ಜೆಂಟಾಗಿ. ಏನಂದರೆ ನಾನು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಕಮೆಂಟ್ಸ್ಗಳು ನನಗೆ ನೋಟಿಫಿಕೇಷನಲ್ಲಿ ತೋರಿಸುತ್ತೆ. ಟೆಲಿಗ್ರಾಮ್ ಅಂತ ಬಂದುಬಿಟ್ಟು ನಯನ ವ್ಲಾಗ್ಸ್ ಅಂತ ಒಂದು 3-4 ಜನಕ್ಕೆ ಕಮೆಂಟ್ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ನಾನಲ್ಲ. ಇವಾಗ ಈ ಥರ ಸಾಕಷ್ಟು ಜನರು ಸ್ಕ್ಯಾಮ್ ಮಾಡ್ತಿದ್ದಾರೆ ಯೂಟ್ಯೂಬರ್ಸ್ ಚಾನಲ್ಗೆ ಹೋಗ್ಬಿಟ್ಟು. ನಾನು ಸುಮಾರು ಯೂಟ್ಯೂಬರ್ಸ್ನ ನೋಡಿದ್ದೀನಿ. ಯಾರ್ಯಾರು ಕಮೆಂಟ್ ಮಾಡಿರ್ತಾರೆ ಸಬ್ಸ್ಕ್ರೈಬರ್ಸ್ ಎಲ್ಲ ಅವ್ರಿಗೆ ಹೋಗಿಬಿಟ್ಟು ಕಮೆಂಟ್ ಮಾಡೋದು. ಸೊ ನೀವು ಈ ವೀಕ್ಲಿ ಗಿವ್ ಅವೇ ವಿನ್ನರ್ಸು ನಮಗೆ ಮೆಸೇಜ್ ಮಾಡಿ ಅಂತಾರೆ. ಸೊ ನೀವು ಮೆಸೇಜ್ ಮಾಡಿದ ತಕ್ಷಣ ನಮಗೆ 1000 ರೂಪೀಸ್ ಪೇ ಮಾಡಿ, 500 ರೂಪೀಸ್ ಪೇ ಮಾಡಿ, 2000 ರೂಪೀಸ್ ಪೇ ಮಾಡಿ ಅಂತ ಇಸ್ಕೊಂಡು ಕೇಳ್ತಾರೆ. ಫಸ್ಟು ಗಿಫ್ಟ್ ಕೊಡ್ತೀವಿ, ನೀವು ಇಷ್ಟು ಪೇ ಮಾಡಿ ಅಂತ. ಸೊ ಅವನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ. ನಾನು ಈ ಥರದ್ದು ಸ್ಕ್ಯಾಮ್ಸ್ನ ಜಾಸ್ತಿ ಯೂಟ್ಯೂಬರ್ಸ್ಗಾಗಿರೋದನ್ನ ನಾನು ನೋಡಿದ್ದೀನಿ. ಸೊ ಇವತ್ತು ಬೆಳಗ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ಕಮೆಂಟ್ ಮಾಡಿದ್ದಾರೆ. ಸೊ ನಿಮಗೆ ಬಂದಿರುತ್ತೆ, ಬಟ್ ನಾನು ಅದನ್ನೆಲ್ಲ ಡಿಲೀಟ್ ಮಾಡಿದ್ದೀನಿ. ಸೊ ನಿಮಗೆ ಅದು ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಡಿಲೀಟ್ ಮಾಡಿ ಯೂಸರ್ ಹಿಡನ್ ಮಾಡಿದ್ದೀನಿ. ಯಾರೆಲ್ಲ ಟೆಲಿಗ್ರಾಮ್ ಯೂಸ್ ಮಾಡ್ತಿದ್ದೀರಾ, ಸೊ ನಾನು ಪಕ್ಕದಲ್ಲಿ ಹಾಕ್ತಿದ್ದೀನಲ್ಲ, ಪ್ಲೀಸ್ ಯಾರಾದರೂ ಟೆಲಿಗ್ರಾಮ್, ನಾನಂತೂ ಯೂಸ್ ಮಾಡ್ತಿಲ್ಲ, ದೇವರಾಣೆಗೂ ನಾನಂತೂ ಅಲ್ಲ. ನಾನು ಗಿವ್ ಅವೇ ವಿನ್ನರ್ಸ್ ಅನೌನ್ಸ್ ಮಾಡೋದಾಗ್ಬೋದು, ಗಿವ್ ಅವೇ ಕಂಟೆಸ್ಟ್ ಮಾಡೋದಾಗ್ಬೋದು, ಎಲ್ಲ ನಾನು ವೀಡಿಯೋಸಲ್ಲೇ ಮಾಡ್ತೀನಿ. ನೀವು ಸಾಕಷ್ಟು ಜನ ನೋಡಿದ್ದೀರಾ. ನಾನು ಡೈರೆಕ್ಟ್ ಬಂದು ಯಾರಿಗೂ ಗಿವ್ ಅವೇ ಕಂಟೆಸ್ಟ್ ಮಾಡ್ದಲ್ಲ ಯಾರಿಗೂ ಬಂದು ನಾನು ಕಮೆಂಟ್ ಹಾಕಲ್ಲ. ಅದರಲ್ಲೂ ನಾನು ಟೆಲಿಗ್ರಾಮಿಂದ ಯಾವುದೂ ಆ ಥರ ಹಾಕಲ್ಲ. ನಂದು ಇನ್ನೊಂದು ನೋಡ್ತಿದ್ರಲ್ಲ, ಈ ಥರನೇ ನಂದು ಲೋಗೋ ಕಾಣಿಸುತ್ತೆ, ನೇಮ್ ID ಎಲ್ಲ ಯೂಟ್ಯೂಬಿಂದನೇ ನಾನು ಕಳಿಸೋದು. ಫಸ್ಟು ನಾನು ಏನಂದರೆ ಗಿವ್ ಅವೇ ಕಂಟೆಸ್ಟ್ ಮಾಡಿಬಿಟ್ಟು ವೀಡಿಯೋನ, ಅದಾದಮೇಲೆ ನಾನು ಗಿವ್ ಅವೇ ವಿನ್ನರ್ಸ್ ಯಾರು ಅಂತ ಅದಕ್ಕೊಂದು ಸಪ್ರೇಟ್ ವೀಡಿಯೋ ಆದಮೇಲೆ ನಾನು ಕಮೆಂಟ್ಗೆ ಹೋಗಿ ಅವ್ರಿಗೆ ವಿನ್ನರ್ಸ್ ಅನೌನ್ಸ್ ಮಾಡೋದು. ಈ ರೀತಿ ನಾನು ಟೆಲಿಗ್ರಾಮಿಂದನೋ ಇಲ್ಲ ಡೈರೆಕ್ಟ್ ನಾನು ಯಾರಿಗೂ ಕಮೆಂಟ್ಸ್ ಬಂದು ಮಾಡಲ್ಲ. ಪ್ಲೀಸ್ ದಯವಿಟ್ಟು ಯಾರು ಇದಕ್ಕೆ ರಿಪ್ಲೈ ಮಾಡಬೇಡಿ. ಯಾರಾದರೂ ಟೆಲಿಗ್ರಾಮ್ ಅಕೌಂಟ್ ಯೂಸ್ ಮಾಡ್ತಿದ್ರೆ ಈ ಅಕೌಂಟ್ಗೆ ಹೋಗ್ಬಿಟ್ಟು ಪ್ಲೀಸ್ ರಿಪೋರ್ಟ್ ಮಾಡಿ, ಇಲ್ಲಾಂದರೆ ಮೆಸೇಜ್ ಮಾಡಿ ಚೆನ್ನಾಗಿ ಹೋಗಿರಿ. ಸೊ ನನ್ನಂತೂ ಯಾವುದೂ ಟೆಲಿಗ್ರಾಮ್ ಇಲ್ಲ, ನಾನು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಅಷ್ಟೇ ಯೂಸ್ ಮಾಡೋದು. ಅದರಲ್ಲೂ ಈ ಥರ ಫೇಕಾಗಿ ನಾನು ಸುಮ್ಮನೆ ಹೋಗಿ ಕಮೆಂಟ್ಸ್ಗೆ ಹೋಗಿ ನಾನು ಗಿವ್ ಅವೇ ಕಂಟೆಸ್ಟ್ ವಿನ್ನರ್ಸ್ ನೀವು ಆಗಿದ್ರೆ ಅಂತ ನಾನು ಕೇಳ್ತಿಲ್ಲ. ಸೊ ನನಗೆ 3-4 ಆ ಥರ ನನಗೆ ಕಮೆಂಟ್ಸ್ ಬಂದಿದ್ದು ಕಾಣಿಸ್ತು, ಅದರಿಂದ ಫೇಕಿಂದ. ಸೊ ಅದನ್ನೆಲ್ಲನೂ ನಾನು ಹೈಡ್ ಮಾಡಿದ್ದೀನಿ, ಯೂಸರ್ ಹಿಡನ್ ಮಾಡಿದ್ದೀನಿ. ಸೊ ನೋಡೋಣ, ನಾನು ರಿಪೋರ್ಟ್ ಕೂಡ ಮಾಡಿದ್ದೀನಿ ಅದಕ್ಕೆ. ಸೊ ಆ ಥರದ್ದು ಏನಾದರೂ ನಿಮಗೂ ಬಂದರೆ ರಿಪೋರ್ಟ್ ಮಾಡಿ ದಯವಿಟ್ಟು. ಜಾಸ್ತಿ ದಿನ ಆ ಥರ ಕಮೆಂಟ್ಸಿಗೆ ಬಂದಾಗ ಟೆಲಿಗ್ರಾಮ್ ಇವಾಗ ಕಾಣಿಸ್ತಿದೆಯಲ್ಲ, ಈ ID ಏನಾದರೂ ನಿಮಗೆ ಬಂದರೆ ಪ್ಲೀಸ್ ರಿಪೋರ್ಟ್ ಮಾಡಿ. ಅದಕ್ಕೆ ರಿಪೋರ್ಟ್ ಮಾಡಿದಷ್ಟು ಅವರು ಜಾಸ್ತಿ ಯೂಟ್ಯೂಬರ್ಸ್ ಅದನ್ನು ಸ್ಕ್ಯಾಮ್ ಅಂತ ಪ್ರೂವ್ ಮಾಡ್ತಾರೆ. ಸೊ ಹಾಗಾಗಿ ನಂದು ಏನೇ ಇದ್ದರೂ ನಯನ ವ್ಲಾಗ್ಸ್ ಅಂತ ಬರುತ್ತೆ ID. ಈ ಥರ ಟೆಲಿಗ್ರಾಮಿಂದ ಟೆಲಿಗ್ರಾಮ್ ಅಂತ ಇದ್ದು ನಯನ ವ್ಲಾಗ್ಸ್ ಆ ಥರದ್ದೆಲ್ಲ ನಾನು ಬರೋದಿಲ್ಲ. ಆ್ಯಂಡ್ ಮೋರ್ ಓವರ್ ಗಿವ್ ಅವೇ ಕಂಟೆಸ್ಟ್ ವಿನ್ನರ್ಸ್ ಎಲ್ಲ ನಾನು ಹೇಳಿದ್ನಲ್ಲ, ಅದನ್ನು ವೀಡಿಯೋ ಮಾಡ್ತೀನಿ, ವಿನ್ನರ್ಸ್ಗೂ ಒಂದು ವೀಡಿಯೋ ಮಾಡ್ತೀನಿ, ಕ್ವೆಶನ್ ಕೇಳೋದಕ್ಕೆ ಒಂದು ವೀಡಿಯೋ ಮಾಡ್ತೀನಿ. ಆಮೇಲೆ ವಿನ್ನರ್ಸ್ ಅನೌನ್ಸ್ ಮಾಡಿದ್ಮೇಲೆ ನಾನು ಕಮೆಂಟ್ ಮಾಡೋದು. ಅದರಲ್ಲೂ ಇವಾಗ ಎಷ್ಟೋ ಜನ ಮೋಸ ಹೋಗ್ತಿದ್ದಾರೆ ಗೊತ್ತಾ. ಬೇರೆ ಯೂಟ್ಯೂಬರ್ಸ್ಗೆ ಹಿಂಗೆಲ್ಲ ಮಾಡಿದಾಗ 1000 ರೂಪಾಯಿ ಕೊಡಿ, 2000 ರೂಪಾಯಿ ಕೊಡಿ, ನಿಮ್ಮದು ಗಿಫ್ಟ್ ಕಳಿಸ್ತೀವಿ, ಡೆಲಿವರಿ ಚಾರ್ಜಸ್ ಅಂತ ಕೇಳಿದ್ದಾರೆ. ಸೊ ಆ ಥರ ಯಾರೂ ಮಾಡೋದಿಲ್ಲ ಯೂಟ್ಯೂಬರ್ಸು. ಅವ್ರ ಸಂತೋಷಕ್ಕೆ ಇವನ್ನೆಲ್ಲ ಮಾಡೋದು ಗಿವ್ ಅವೇ ಕಂಟೆಸ್ಟು. ಅದು ನಿಮಗೆ ಜನಕ್ಕೊಂದು ಸ್ವಲ್ಪ ಥಿಂಕಿಂಗ್ ಕೆಪಾಸಿಟಿ ಇರಬೇಕು. 1000 ರೂಪಾಯಿ 2000 ರೂಪಾಯಿ ಕೊಟ್ಟು ಗಿಫ್ಟ್ ಏನು ಇಸ್ಕೊಳ್ಳೋದು, ಅದೇ ದುಡ್ಡಲ್ಲೇ ನೀವೇ ತೊಗೋಬೋದಲ್ಲ ಆಚೆ. ಸೊ ಅದನ್ನು ಸ್ವಲ್ಪ ಬ್ರಾಡಾಗಿ ಥಿಂಕ್ ಮಾಡಿ ಅಂತ ಹೇಳ್ತೀನಿ. ನಾನು ಇದ್ರ ಬಗ್ಗೆನೇ ಹೇಳ್ತಾ ಇಲ್ಲ, ನಿಮ್ಗೆ ಯಾವುದೇ ಒಂದು ವಿಚಾರದಲ್ಲಿ ಆಗಿರ್ಬೋದು, ದುಡ್ಡು ಕೊಡಿ ಫಸ್ಟು, ನಾವು ನಿಮ್ಗೆ ಕೆಲಸ ಮಾಡಿಕೊಡ್ತೀವಿ, ದುಡ್ಡು ಕೊಡಿ, ನಾವು ಇದನ್ನು ಮಾಡ್ತೀವಿ ಅಂತ ಹೇಳೋದೆಲ್ಲ ಸ್ಕ್ಯಾಮು, ಫೇಕು. ಅವನ್ನೆಲ್ಲ ನೀವು ಮೋಸ ಹೋಗಬೇಡಿ. ಸೊ ದಯವಿಟ್ಟು ಈ ಥರದ್ದು ಏನಾದರೂ ಕಮೆಂಟ್ಸ್ ಬರ್ತಿದೆ ಪ್ಲೀಸ್ ರಿಪೋರ್ಟ್ ಮಾಡಿ, ಓಕೆನಾ. ನಾನಂತೂ ಈ ಥರ ಯಾವುದೂ ಮಾಡಲ್ಲ. ಸೊ ಸಾಕಷ್ಟು ಗಿವ್ ಅವೇ ಕಂಟೆಸ್ಟ್ ಮಾಡಿದ್ದೀನಿ, ವಿನ್ನರ್ಸ್ ಕೂಡ ನಾನು ಕೊಟ್ಟು ಕಳಿಸಿದ್ದೀನಿ ಪ್ರಾಡಕ್ಟ್ಸು. ಸೊ ಅವ್ರಿಗೆ ಗೊತ್ತು, ಓಕೆನಾ. ನಾನು ಆದಷ್ಟು ನನಗೆ ಕಾಣಿಸಿರೋದೆಲ್ಲ ನಾನು ಡಿಲೀಟ್ ಮಾಡಿದ್ದೀನಿ. ಹಾಗೂ ಮತ್ತೆ ಏನಾದರೂ ಬಂದರೆ ನೀವು ರಿಪೋರ್ಟ್ ಮಾಡಿ, ಓಕೆನಾ. ನಾನು ನೋಡಿಬಿಟ್ಟು ಅದನ್ನು ಹೈಡ್ ಮಾಡಿ ನಾನು ಕೂಡ ರಿಪೋರ್ಟ್ ಮಾಡ್ತಿರ್ತೀನಿ. ಮತ್ತು ಟೆಲಿಗ್ರಾಮ್ ಎಲ್ಲ ಯಾರು ಯೂಸ್ ಮಾಡ್ತಿದ್ದ ಪ್ಲೀಸ್ ಆ ವ್ಲಾಗ್ನ ನೀವು ಸರ್ಚ್ ಮಾಡಿ, ಆ ID ಸರ್ಚ್ ಮಾಡಿ ಪ್ಲೀಸ್ ಮೆಸೇಜಲ್ಲಿ ಹೋಗಿರಿ ಅವ್ರಿಗೆ, ಓಕೆನಾ. ನನಗಂತೂ ಟೆಲಿಗ್ರಾಮ್ ಅವೆಲ್ಲ ಯೂಸ್ ಮಾಡ್ತಾ ಇಲ್ಲ ನಾನು, ಓಕೆನಾ. ಇದೊಂದು ಅರ್ಜೆಂಟ್ ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಬಿಕಾಸ್ ಬೇರೆಯವರೆಲ್ಲ ಯಾರಾದರೂ ಮಿಸ್ಯೂಸ್ ಮಾಡಿಕೊಂಡು ಪಾಪ ದುಡ್ಡೆಲ್ಲ ಕಳ್ಕೊಳ್ಳೋ ಚಾನ್ಸಸ್, ಮತ್ತು ಮೋಸ ಹೋಗೋದು ಬೇಡ ಅಂತ ನಾನು ಬೆಳಿಗ್ಗೆನೇ ಎದ್ದು ವೀಡಿಯೋ ಮಾಡ್ತಾಯಿದ್ದೀನಿ, ಓಕೆನಾ. ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಆ ಥರದ್ದು ನಾನು ಯಾರೂ ಕೂಡ ಮಾಡಲ್ಲ ಯೂಟ್ಯೂಬರ್ಸ್, ಓಕೆನಾ ಅಂತ ಹೇಳ್ತಾ ವಿಡಿಯೋನ ಈಗ ಎಂಡ್ ಮಾಡ್ತೀನಿ. ಬಾಯ್.